ನಂಗೆ ಒಂದು ಕಾಡ್ತಿದೆ ಮಾನಸ್ ಅವರೇ, ನೀವು 5 ತಿಂಗಳು ಅಥವಾ 5 ವಾರ ಪಾಪ ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಡು ಮತ್ತೆ ಬಂದು ಆಟ ಆಡ್ತೀನಿ ಅಂದರೆ ತುಕಾಲಿ ಅವರು ಏನು ಮಾಡ್ತಿದ್ರು ಕೇಳಿ? ಏನು ಮಾಡ್ತಿದ್ರು ಮನೇಲಿ? ಕೇಳಿ ಏನು ಮಾಡ್ತಿದ್ರು ಅಂತ. ಮನೇಲಿ ಟಿವಿ ನೋಡ್ತಾ ಇದ್ದೆ 9 ಗಂಟೆಯಿಂದ 9:30 ರಾತ್ರಿ 11 ಗಂಟೆ ಟಿವಿ ನೋಡ್ತಾ ಇದ್ದೆ. ಸತ್ಯ ಹೇಳ್ಬೇಕು. ಅಯ್ಯೋ ಇವ್ರು ಯಾಕೋ ಇಲ್ಲಿ ಹಾಕೋರಲ್ಲಪ್ಪ ನನಗೆ ಗೊತ್ತು. ಮೇಡಮ್ ಅವ್ರ ಮನೇಲಿ ಟಿವಿನೇ ನೋಡೋದು, ಇನ್ನೇನು ಮಾಡಲ್ಲ. ಪ್ರೋಗ್ರಾಮ್ ಇದ್ರೆ ಪ್ರೋಗ್ರಾಮ್ ಮುಗಿಸ್ಕೊಬೋದು, ಮನೇಲಿ ಟಿವಿ. ಆಮೇಲೆ ಗೊತ್ತಾ ಸಿನಿಮಾ ಪ್ರೋಗ್ರಾಮ್ ಅದ್ರಲ್ಲಿ ಬಿಸಿ ಆಗಿದ್ದು. ಗುರುವಾರ ಮತ್ತೆ ಬುಧವಾರ ಅಂತೂ ನನಗೆ ಸಿಕ್ಕಾಪಟ್ಟೆ ಬಿಸಿ. ಒಂದು ಇವಳು ಬಟ್ಟೆ ಸೆಲೆಕ್ಟ್ ಮಾಡಬೇಕು, ಗುರುವಾರ ಕಳಿಸ್ಕೊಡ್ಬೇಕು, ಮತ್ತು ಅಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ನನ್ನ ಹೆಂಡತಿ ಹತ್ರ ಏನೂ ಇಲ್ಲ ಅಂತ ಅನ್ಕೊಬಾರ್ದು. ಸೊ ಇದೆಲ್ಲ ಮೈಂಡಲ್ಲಿ ಇತ್ತು ನನಗೆ. ಆಮೇಲೆ ಕಾಲ್ ಬೇರೆ ಊದಿತ್ತು, ಅದ್ರ ಸೈಜ್ಗೊಂದು ಸ್ಲಿಪ್. ಕರೆಕ್ಟು. ನಾನು ಮಾನಸ್ ಅವರೇ, ನಿಮ್ಗೆ ಹುಷಾರಿಲ್ಲ ಅಂದಾಗ ನಾನು ಡೈಲಿ ಬಿಗ್ ಬಾಸ್ ನೋಡ್ತೀನಿ ಆಯಿತಾ, 9 ಗಂಟೆಗೆ ಮಿಸ್ ಮಾಡಿದೆ ನಾನು ನೋಡ್ತೀನಿ. ಒಂದು ಪರ್ಪಸ್ಸು ನಾವು ಆ್ಯಂಕರ್ಸು ಮತ್ತು ಸ್ಕ್ರಿಪ್ಟ್ ಬರೀಬೇಕು, ಅದೆಲ್ಲ ನೋಡ್ತೀವಿ. ಇನ್ನೊಂದು ನಾವು ಎಂಟರ್ಟೈನ್ಮೆಂಟಿಗೆ ನೋಡ್ತೀವಿ. ಆ ಟೈಮಲ್ಲಿ ಪಾಪ ನಿಮಗೇನೋ ಆಗಿದೆ ಅಯ್ಯೋ ಅಂತ ತುಕಾಲಿ ಅವ್ರಿಗೆ ಕಾಲ್ ಮಾಡಿದ್ರೆ 9:30 12 ತನಕ ವೆಯ್ಟಿಂಗ್ ಬರ್ತಿತ್ತು ಗೊತ್ತಾ? ಅದೇ ಬಿಸಿ ವೆಯ್ಟಿಂಗ್ 12:30 ಗಂಟೆ. ಯಾರ ಜೊತೆ ಎಂಗೇಜ್ ಆಗಿದ್ರು ಮೇಡಮ್ಗೆ ಮೇಡಮ್ ಇಲ್ಲಿ ಹಾಕೊಡ್ತಾರೆ. ಮೇಡಮ್ ನನ್ನ ನಂಬರ್ ಸಿಕ್ಕಿರೋದೇ ಇವತ್ತು. ದೀಪಿಕಾ ಏನು ಇಲ್ಲ ತುಕಾಲಿ ಅವರು ಸುಮ್ಮನಿರಿ. ನಾನು ಎಷ್ಟು ದಿನ ಕಾಲ್ ಮಾಡಿದ್ದೀನಿ ನೋಡಿ, ಇಲ್ಲ ಇದು ಮಾಡ್ತಾರೆ ನೋಡಿ. ಇಲ್ಲ ಗೊತ್ತವಳು ಏನು ಹೇಳಿದ್ರು ನಂಬಲ್ಲ. ಯಾಕೆ ಅಂದ್ರೆ ಅದು ಇವತ್ತು ನಂಬರ್ ಸಿಕ್ಕಿದೆ ನೋಡಿ. ಮೇಡಮ್ ಇನ್ನೊಂದು ವಿಷಯ ಗೊತ್ತಾ, ಅವಳು ಯಾಕೆ ನಂಬಲ್ಲ ಗೊತ್ತಾ? ಈ ₹1 ನಾಣ್ಯದಲ್ಲಿ ಒಂದು ರಾಜ ಒಂದು ರಾಣಿ ಇರ್ತದಲ್ವಾ, ಸೊ ಅವೆರಡೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಹಂಗೆ ನಾನು ಇವರು ಮಾನಸ್ ಅವರೇ ಪ್ಲೀಸ್. ನಾನು ಮೇಲೆ ಹೋಗೇ ಇಲ್ಲ, ನಾನು ಇಲ್ಲೇ ಇದ್ದೀನಿ. ನನಗೆ ಗೊತ್ತು, ನಾನು 4 ವರ್ಷದಿಂದ ಕೇಳ್ತಾ ಆಗೋದು ಇಲ್ಲ ಇದ್ದೀನಿ ಈ ಮಾತುಗಳಿಗೆಲ್ಲ. ನಾನು ಮೇಲೆ ಹೋಗೋದು ಇಲ್ಲ. ಅಲ್ಲ ಮೇಲೆ ಹೋಗೋಕ್ಕಾಗೋದು ಇಲ್ಲ. ಯಾಕೆ ಹೋಗೋಕ್ಕಾಗಲ್ಲ ಅಂತ ಕೇಳು. ನೀನು ತುಂಬ ವೆಯ್ಟ್ ಇದೆಯಾ ಅದಕ್ಕೆ. ಅಲ್ಲ ಇವ್ರು ಇದ್ರಲ್ಲೇ ಹೇಳಿದ್ರು ₹1 ಕಾಯಿನಲ್ಲಿ ರಾಜಾರಾಣಿ ಎಲ್ಲಿರುತ್ತೆ ಹೇಳಿ ಮಾನಸ್ ಅವರೇ? ಒಂದು ಸೈಡ್ ಇರುತ್ತೆ ತಾನೆ? ಏನು ಆಪೋಸಿಟ್ ಹೆಂಗಿರುತ್ತೆ? ಒಂದೇ ಸೈಡ್ ಇರುತ್ತಾನೆ. ಕಾಯಿನ್ ಕೊಟ್ರಪ್ಪ ಈಗ ತುಕಾಲಿ ಅವ್ರಿಗೆ ನೋಡಿ. ಇಲ್ಲ ಮೇಡಮ್, ಒಂದ್ ಕಡೆ ರಾಣಿ ಇನ್ನೊಂದ್ ಕಡೆ ರಾಜ ಇರ್ತದೆ, ಒಂದೇ ಇರಲ್ಲ ಕಣಮ್ಮ. ಗೊತ್ತು. ಬುಡಿ ಮೇಡಮ್ ಇದನ್ನೇ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು. ನನ್ನ ಮಗಂಗೆ ₹1 ರಾಜ ರಾಣಿ ಎಲ್ಲೈತೆ ಅಂತಾನೆ ಗೊತ್ತಿಲ್ಲ. ಅವನು ಹೋಗಿ ಇಂಟ್ರ್ಯೂ ಕೂತವನೆ ಅಂತ ಅದಕ್ಕೂ ಟ್ರೋಲ್ ಮಾಡಕ್ ಬಿಡ್ತಾರೆ ನನ್ನ.